ತಗೋತಾರೆ ಸಾಲನ. ಅದನ್ನ ದಯವಿಟ್ಟು ಆ ಹೆಣ್ಣು ಮಗಳಿಗೆ ಮಾನಸಿಕವಾಗಿ ಹಿಂಸೆ ಕೊಡೋದ್ರ ಮುಖಾಂತರವಾಗಿ ಇನ್ನಷ್ಟು 4-5 ಫೈನಾನ್ಸ್ ಮುಖಾಂತರವಾಗಿ ಸಾಲ ತಗೊಂಡು ಅಂದ್ರೆ ಎಲ್ಲಾ ಕಡೆನೂ ಬರ್ಡನ್ ಹಾಕಿದ್ರೆ ಆ ಹೆಣ್ಣು ಮಗು ಆಲೋಚನೆ ಯಾವ ಮಟ್ಟಕ್ಕೆ ಮುಟ್ಟಬಹುದು ಅಂತ ಆಲೋಚನೆ ಮಾಡಿ ಸರ್. ಸಾಲ ಕೊಟ್ಟಿದ್ದೀರಾ ತಪ್ಪಿಲ್ಲ, ಏಕೆಂದ್ರೆ ಏನು ಇಲ್ಲದೆ ಖಾಲಿ ಕೈಯಲ್ಲಿ ಇದ್ದಾಗ ನಮ್ಗೆ ಸಂಕಷ್ಟನ ನಿವಾರಣೆ ಮಾಡ್ಲಿಕ್ಕೆ ಮೈಕ್ರೋ ಫೈನಾನ್ಸ್ ಇಂದ ಅಮೌಂಟ್ ಸಿಕ್ಕಿದೆ, ಸಂತೋಷದ ವಿಚಾರ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಆ ಸಾಲನ ದಯವಿಟ್ಟು ಈ ಮಾನವೀಯತೆ ದೃಷ್ಟಿಯಿಂದ ತಗೊಂಡದನ್ನ ಯಾರು ಹೆಣ್ಮಕ್ಳು ಈ ದಿನ ಹೇಳ್ಬೇಕು ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಗ್ರೂಪ್ ಅಲ್ಲಿ ಇರುವಂತಹ ಒಂದು ನಂಬಿಕೆ ಸರ್ಕಾರದಿಂದ ಕೋಟಿ ದುಡ್ಡುಗಳು ಕೂಡ SHG ಮುಖಾಂತರವಾಗಿ ಎಷ್ಟೋ ಹೆಣ್ಣು ಮಕ್ಕಳ ಬಲವರ್ಧನೆ ಆಗ್ಲಿಕ್ಕೆ ಕಾರಣ ಆಗಿದೆ. ಅಂತಹ ಸಮಯದೊಳಗೆ ಮೈಕ್ರೋ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ಸಾಲ ಕೊಟ್ಟು ಅವ್ಯಾಚ್ಯ ಪದಗಳು ನಿಜವಾಗಿ ಆ ಹೆಣ್ಮಕ್ಳು ಇನ್ನೂ ಫೀಲ್ಡ್ ಅಲ್ಲಿ ಹೋಗಿ ಕೇಳಿದಾಗ ಸರ್ ಆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕೊಂಡು ಹೇಳ್ತಾರೆ. ಎಷ್ಟೋ ಜನ ಹೆದರ್ಕೊಂಡು ಕೂಡ ಹೋರಾಟಕ್ಕೆ ಬರಲಿಲ್ಲ. ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ ನಾವು ಮತ್ತೆ ಈ ದಿನ ಏನಾದ್ರು ಮೈಕ್ರೋ ಫೈನಾನ್ಸ್ ಇಂದ ಬಂದು ನಾವಿಲ್ಲಿ ಸಾಲ ವಾಪಸ್ ಕಟ್ಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳಿದ್ರೆ ಮತ್ತೆ ನಮಗೆ ಸಾಲ ಸಿಗುತ್ತಾ ಇಲ್ವೋ? ಆಲ್ರೆಡಿ ಅವರು ನರಳ್ತಾ ಇದ್ದಾರೆ ಸರ್, ಸಂಕಷ್ಟದಲ್ಲಿ ಸಿಗಾಕೊಂಡು ನರಳ್ತಾ ಇದ್ದಾರೆ. ನರಳಿ ನಾವೆಷ್ಟೋ ಜನ ಹೆಣ್ಮಕ್ಳಿಗೆ ಧೈರ್ಯ ತುಂಬಿದೀವಿ ಸರ್. ಸಾವು ಯಾವತ್ತೂ ಕೊನೆ ಅಲ್ಲ, ಸಾವು ಹೇಳಿತನ, ಸಾಯೋದ್ರಿಂದ ನಮ್ಮ ಕೊನೆಯ ನಿರ್ಧಾರ ಆಗುತ್ತೆ. ಇವಳು ಸಾಲನ ತೀರ್ಸಕ್ಕಾಗದೆ ಸತ್ಲು ಅಂತ ನಮ್ಮ ದೇಶ ಹಾಳಿರುವಂತಹ ಎಲ್ಲೋ ಸಾಧನೆ ಮಾಡುವಂತಹ ಸಾಧಕರನ್ನ ನೋಡಿ ಮೈಕ್ರೋ ಫೈನಾನ್ಸ್ ಅವ್ರನ್ನ ಯಾವ ದಿನನೂ ನೋಡ್ಬೇಡಿ, ನಿಮ್ ಜೊತೆ ಎಲ್ಲರೂ ಇದ್ದಾರೆ ಅಂತ ಹೇಳೋದ್ರೊಂದಿಗೆ ಅವರಿಗೆ ಮನಸ್ಥೈರ್ಯವನ್ನ ತುಂಬಿದೀವಿ ಸರ್. ಇದೊಂದೇ ವಿಚಾರ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ಹೊರವಲಯದ ಮಿನಿವಿಧಾನಸೌಧದಲ್ಲಿ ನಡೆದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದ ವಿರುದ್ಧ ರೊಚ್ಚಿಗೆದ್ದ ಮಹಿಳಾ ಸಂಘಟನೆಯ ಮುಖಂಡರು. ಜಿಲ್ಲಾ ಸಹಕಾರ ಇಲಾಖೆಯ ಉಪನಿಬಂಧಕರಾದ ಶಂಕರ್ ಅವರು ಮಾತನಾಡಿ, ಫೈನಾನ್ಸ್ ಕಂಪನಿಯ ಅಧಿಕಾರಿಗಳು ಬ್ರಿಟಿಷರಂತೆ ವರ್ತಿಸಬಾರದು ಎಂದು ತಿಳಿ ಹೇಳಿದರು. 10 ನಿಮಿಷದ ಮೇಲೆ ನಿಮ್ಮ ಮನೆ ಹತ್ರ ನಿಲ್ಲಂಗಿಲ್ಲ, 10 ನಿಮಿಷದ ಮೇಲೆ ನಿಲ್ಲಂಗಿಲ್ಲ. ಅವ್ರ ರೂಲ್ಸ್ ಹೇಳ್ತಾರ ನಾನು, ಆಯ್ತಾ? ಈಗ ನಿಮ್ಗೆ ಅವ್ರು ಸಾಲ ಕೊಡೋ ಸಂದರ್ಭದಲ್ಲಿ ಈ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಹೇಳಿ ನಿಮ್ಗೆ ಪ್ರಿಂಟ್ ಹಾಕ್ಸ್ಕೊಡ್ತಾರ? ಗೈಡ್ಲೈನ್ಸ್ ತೋರಿಸೋದೇ ಇಲ್ಲ. ಆಮೇಲೆ ಇಂಡಿವಿಜುವಲ್ ಕೊಡೋದೇ ಇಲ್ಲ. ಇಂಡಿವಿಜುವಲ್ ಯಾಕೆ ಕೊಡೋದಿಲ್ಲ? ಫೈನಾನ್ಸ್ ಅವರು ನಿಮ್ದೇ ಓದ್ತಾ ಇದ್ದೀನಿ. ನೀವು ಫೈನಾನ್ಸ್ ಅವರು ಸಾಲ ಕೊಡೋ ಸಂದರ್ಭದಲ್ಲಿ ನಿಮ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದನ್ನ ನಿಮ್ಮ ಸ್ಥಳೀಯ ಭಾಷೆನಲ್ಲಿ ಅದನ್ನ ಪ್ರಿಂಟ್ ಆಗಿ ಕೊಟ್ಬಿಟ್ರೆ ಓದ್ಬಿಟ್ಟು ಅವ್ರಿಗೆ ಇಷ್ಟ ಇದ್ರೆ ತಗೋತಾರೆ, ಇಲ್ಲ ಅಂದ್ರೆ ಯಾರು ಕೊಟ್ಟಿಲ್ಲ ಅಂತ ಕೇಳಿ. ಕನ್ನಡದಲ್ಲೇ ಕೊಟ್ಟಿದ್ದೀವಿ. ಯಾರು ಕಸ್ಟಮರ್ ಇದ್ದಾರೆ ಇಲ್ಲಿ? ಕಸ್ಟಮರ್ ಯಾರಿದ್ದಾರೆ ಇಲ್ಲಿ? ಲೋನ್ ಯಾಕೆ ತಗೊಂಡಿದ್ದಾರೆ? ನೋಡಮ್ಮ, ಇದನ್ನ ಮಾಡಬೇಡಿ. ರಾಜು ನೋಡಿ, ಒಂದ್ ನಿಮಿಷ ನಿಮ್ ಮಾತಾಡಕ್ ಬಿಡ್ತೀನಿ ನೋಡಿ. ಇದು ಈಗ ಅವ್ರು ಕ್ವಶನ್ಸ್ ಕೇಳ್ತಾರೆ, ನಿಮ್ಗೂ ಇದೆ. ಒಂದು ಏನಿದೆಯಲ್ಲ ಎಲ್ಲರೂ ನಾವು ಇದಕ್ಕೆ ಅಡಿಕ್ಟ್ ಆಗೋಣ, ಓಕೆನಾ? ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಾವಿದ್ದೀರಾ, ಮತ್ತೆ ನಮ್ಮ ಸಹಕಾರ ಇಲಾಖೆಗೆ ಹೈಯರ್ ಅಫಿಷಿಯಲ್ ಇದ್ದಾರೆ, ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಇದೆ. ನಾನು ಎಲ್ಲರ ಪರವಾಗಿ ಕೇಳ್ತಾ ಇದ್ದೀನಿ, ಯಾಕೆ ಇಲ್ಲಿ ಬಾರೋಯರ್ಸ್ ಯಾರು ಬರಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ ಇದೆ. ಇವಾಗ ಮಾತಾಡಿದ್ರಲ್ವಾ, ಇದೇ ಭಾಷೆನಲ್ಲಿ ಮಾತಾಡಿ ಮತ್ತೆ ಸಾಲ ಕೊಡಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಬರಲ್ಲ. ಇವ್ರು ಇಷ್ಟು ಜನದ ಎದುರುಗ ತಮ್ಮ ಎದುರುಗ ಒಬ್ಬ ಹೈಯರ್ ಅಫಿಷಿಯಲ್ ಇದ್ದಾರೆ, ತಾಲೂಕಿನ ದಂಡಾಧಿಕಾರಿಗಳಿದ್ದಾರೆ ಅಂದ್ರೆ ಅವ್ರು ಅಷ್ಟು ಜೋರಾಗಿ ಮಾತಾಡ್ತಾರೆ ಅಂದ್ರೆ ಇನ್ನು ಮನೆ ಹತ್ರ ಹೋಗಿ ಎಷ್ಟು ಜೋರಾಗಿ ಮಾತಾಡ್ಬೇಕು ಇವರು? ಒಂದು ಯೋಚನೆ ಮಾಡಿ ಸರ್. ನನಗನ್ನಿಸ್ದಂಗೆ ಇದಲ್ಲ ಸರ್ ಮೀಟಿಂಗು, ದಯವಿಟ್ಟು ತಪ್ಪಿಲ್ಕೊಬೇಡಿ, ಇದಲ್ಲ ಮೀಟಿಂಗು ಸರ್. ನೀವು ಫಸ್ಟ್ ಗೌರಿಬಿದನೂರು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕರ್ಸ್ದು, ಎಲ್ಲ ಪಾನ್ ಬ್ರೋಕರ್ಸ್ದು ಏನು ಸಂಘಗಳಿದೆ ಅವ್ರನ್ನ ತಗೊಳ್ಳಿ ಸರ್. ಪ್ರತಿಯೊಬ್ಬರನ್ನ ಅಟೆಂಡ್ ಮಾಡಕ್ಕೆ ಹೇಳಿ ಸರ್. ಇಬ್ಬರು ಮಾಡ್ಬೇಕು ಸರ್. ಇಲ್ಲಿ ಮ್ಯಾನೇಜರು ಮತ್ತೆ ಅಲ್ಲಿ ಫೀಲ್ಡ್ ಹೋಗ್ತಕ್ಕಂಥವ್ರು ಇವರು ಅವ್ರ ಸಂಘಟನೆ ಮಾಡ್ಕೊಂಡಿದ್ರೆ ಅದು ಅವ್ರ ಹಕ್ಕು, ಮಾಡ್ಕೊಳ್ಳಿ. ವಿಜಯವಾಣಿ ಪತ್ರಿಕೆಯಲ್ಲಿ ಬರ್ಸ್ತೀರಿ, ರಾಜ್ಯ ಸರ್ಕಾರಗಳಿಗೆ ಅಧಿಕಾರವಿಲ್ಲ, ಚಾಲ್ತಿ 4 ಕಾಯ್ದೆಗಳಿಗೆ ಮತ್ತಷ್ಟು ತಿದ್ದುಪಡಿಗಳು ಸೇರಿಸಿ ಬಲಪಡಿಸದಿದ್ದರೆ ಸಾಕಾಗಿತ್ತು. ಪ್ರತ್ಯೇಕ ಸುಗ್ರೀವಾಜ್ಞೆ ಔಚಿತ್ಯವೇನು ಎಂಬ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ನೋಂದಾಯಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳಿಗೆ RBI ನಿಯಮಗಳ ಪಾಲನೆ ಕಡ್ಡಾಯವೆಂದು ಸೂಚಿಸಿದೆ. ರಾಜ್ಯ ಸರ್ಕಾರಕ್ಕೆ ಇಂತಹ ಸೂಚನೆ ನೀಡುವುದು ಬಿಟ್ಟರೆ ಹೆಚ್ಚಿನ ಅಧಿಕಾರವಿಲ್ಲ ಅಂತ ಬರ್ಸ್ತೀರಿ ಪತ್ರಿಕೆಯಲ್ಲಿ. ಕೇಳಿಸ್ಕೊಂಡ್ರೇನಮ್ಮ?
ಈಗ ಅವ್ರು ನನ್ನ ಫೈನಾನ್ಸರು ನೀವು ಎಲ್ಲ ಲೋಕಲ್ ಅವರೇ, ಕರ್ನಾಟಕದವರೇ, ಒಪ್ಕೋತೀರಾ? ಆದರೆ ನೀವು ಬಂದು ಇಲ್ಲಿ ನಿಂತು ಮಾತಾಡೋದನ್ನ ವೈಖರಿಗಳನ್ನು ನೋಡಿದ್ರೆ ನೀವು ಕರ್ನಾಟಕದವ್ರಲ್ಲ ಅಂತ ಅನ್ಸುತ್ತೆ. ಬ್ರಿಟಿಷ್ನವ್ರ ಥರ ವರ್ತಿಸ್ತಾ ಇದ್ದೀರಿ ಇಲ್ಲಿ. ಸುಮ್ಮನೆ ಗಮನಿಸ್ತಾ ಇದ್ದೀನಿ ನಾನು, ಇಲ್ಲಿ ಬರೋರ ನಿಂತ್ಕೊಳ್ಳೋರನ್ನ ಮಾತಾಡೋರನ್ನ ಗಮನಿಸ್ತಾ ಇದ್ದೀನಿ. ಬ್ರಿಟಿಷ್ನವ್ರ ಥರ ವರ್ತಿಸ್ತಾ ಇದ್ದೀನಿ. ಯಾಕೆ? ಅವರು ನಿಮ್ಮ ಜನನೇ ಅಲ್ವಾ? ಈಗ ನಿಮ್ಮ ಆರ್ಡ್ರಲ್ಲೇ 10 ನಿಮಿಷ ನಿಲ್ಲಂಗಿಲ್ಲ ಮನೆ ಹತ್ರ ಅಂತ ಗಂಟೆಗಟ್ಟಲೆ ಯಾಕಿರ್ತೀರಿ? ಇವೆಲ್ಲ ತಗೊಂಡ್ರೆ ಪೊಲೀಸ್ನವ್ರು ಎಂಟ್ರಿ ಆಗ್ತಾರೆ. ಅಧಿಕಾರ ಇಲ್ಲದೆ ಇರ್ಬೋದು ರಾಜ್ಯ ಸರ್ಕಾರಕ್ಕೆ ನಿಮ್ಮನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲದೆ ಇರ್ಬೋದು. ನಿಮ್ಮ ಗೈಡ್ ಲೈನ್ ಅನ್ನು ಮೀರಿ ನೀವು ವರ್ತಿಸಿದಾಗ ಪೊಲೀಸ್ ಎಂಟ್ರಿ ಆಗುತ್ತೆ, ತಾಲೂಕು ತಾಲೂಕು ಆಡಳಿತ ಎಂಟ್ರಿ ಆಗುತ್ತೆ, ಮೀರಿ ಜಿಲ್ಲಾ ಆಡಳಿತ ಎಂಟ್ರಿ ಆಗುತ್ತೆ. ತಪ್ಪು ಮಾಡದೆ ಯಾರು ಇರಲ್ಲ. ನೀವು ಒಂದು ಸರಿ ಮಾಡಿದ್ರೆ 10 ತಪ್ಪಲ್ಲಿ ಸಿಗಾಕೋತೀರಾ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಬರ್ಸ್ತೀರಿ, ಇಲ್ಲಿ ನೋಡಿದ್ದೀನಿ. ತಪ್ಪೇ ಮಾಡಲ್ವ ನೀವು? ತಗೊಬ ನಿಮ್ಮ ರೂಲ್ಸ್ ಅಂತೀವಿ. ನಮ್ಮ ಮ್ಯಾನೇಜರು ಒಕ್ಕೂಟದಿಂದ ಬಂದಿದ್ದಾರೆ ಒಬ್ರು, ಅವ್ರು ಕೊಡ್ತಾರೆ ಇದರಲ್ಲಿ 10 ನಿಮಿಷದ ಮೇಲೆ ನಿಲ್ಲಂಗಿಲ್ಲ ಮನೆ ಹತ್ರ. 1/4 ಗಂಟೆ ನಿಂತರೆ ಅವ್ರು ಸ್ನಾನ ಮಾಡೋಕ್ಕೆ 10 ನಿಮಿಷ ಟೈಮ್ ಕೊಡಲಿಲ್ಲ. ನೀವು 1/4 ಗಂಟೆ ನಿಂತರೆ ನಿಮ್ಮೆಲ್ಲ ನಾವೇನು ಹೋಗೋದು? ರಾಜ್ಯ ಸರ್ಕಾರ ನಿಮ್ಮ ನಿಯಮ ನೀವೇ ವೈಲೇಟ್ ಮಾಡಿದ್ರೆ ದಂಡ ಕೊಡುವಂಥ ಅಧಿಕಾರ ಯಾರಿಗಿರ್ತದೆ? ರಾಜ್ಯ ಸರ್ಕಾರಕ್ಕೆ ಇರ್ತದೆ, ಆ ತಾಲೂಕು ಆಡಳಿತಕ್ಕೆ ಇರುತ್ತೆ, ಪೊಲೀಸ್ ಇಲಾಖೆಗೆ ಇರ್ತದೆ. ಕ್ರಮ ತಗೊಳ್ಳ ಅವರು ನಿಮ್ಮೆಲ್ಲ ಫೈನಾನ್ಸ್ನವ್ರದ್ದು ತರಿಸ್ಕೋತಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ರೂಲ್ಸ್ ಏನಿದೆ ಅಂತ ಪೊಲೀಸ್ ಸಾಹೇಬ್ರೆ ತರಿಸ್ಕೊಳ್ಳಿ ಸರ್ ಎಲ್ಲ ಫೈನಾನ್ಸ್ದು. ಅದು ಮೀರಿ ವರ್ಷದ್ರು ಅಂತ ಇವ್ರು ಯಾರು ಸ್ಟೇಟ್ಮೆಂಟ್ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನೋಡಿ ಎಲ್ಲರೂ ಸಂಪಾದನೆ ಮಾಡೋಕ್ಕೆ, ಜೀವನ ಮಾಡೋಕ್ಕೆ ಬದುಕ್ತಾ ಇರೋದು, ಸಂಪಾದನೆ ಮಾಡೋಣ. ಆದರೆ ಇತಿಮಿತಿ ಒಳಗಡೆ ಇರಬೇಕಲ್ಲ. ನಿಮ್ಮ ರೂಲ್ಸನ್ನು ಬಿಟ್ಟು ಯಾಕೆ ವರ್ತಿಸ್ತೀರಿ? ನೀವು ಹೇಳಿದ್ದೀರಾ 26% ಬಡ್ಡಿ ಹಾಕ್ತೀವಿ ಅಂತ ಅವ್ರಿಗೆ. ನಮ್ಮ ಹಳ್ಳಿಲಿ ನೀವು 1.5%, 2% ಬಡ್ಡಿ ತಗೋತೀರಲ್ಲ, ಅದು ಗೌರವಯುತ. ಇದಕ್ಕಿಂತ ಫೈನಾನ್ಸ್ ವರ್ಷಕ್ಕೊಂದ್ಸರಿ ಕಟ್ತೀರಿ. ಅದು ಬೆಳೆ ಬಂದಾಗ ಒಂದು 3 ತಿಂಗಳು ಬಿಟ್ಬಿಡು ಅಂದರೆ ಬಿಟ್ಬಿಡ್ತಾನೆ. ಆದರೆ ನೀವು ಈಗ ನೀವು ಕಟ್ಟೋ ಕಮಿಷನಿಂದ, ನೀವು ಕಟ್ಟೋ ಟ್ಯಾಕ್ಸಿಂದ ಜೀವನ ಮಾಡ್ತಾ ಇರೋದು, ಒಪ್ಕೋತೀರಾ? ಹಾಗೇನೆ ಅವ್ರು ಕೊಡೋ ಬಡ್ಡಿಯಿಂದನೂ ನಿಮ್ಮ ಸಂಸಾರ ನಡೀತಾ ಇರೋದು. ನೀವು ಹೆಂಗಿರ್ಬೇಕು? ಇಬ್ರು ಕೋಆರ್ಡಿನೇಷನ್ ಇರಬೇಕಲ್ವ? ಕೋಆರ್ಡಿನೇಷನ್ ಇಲ್ವಲ್ರಿ? ಬ್ರಿಟಿಷ್ನವ್ರ ಕಾಲದಲ್ಲಿ ದಬ್ಬಾಳಿಕೆ ಮಾಡ್ದಂಗೆ ಮಾಡ್ತಾ ಇದ್ದೀರ ಅವ್ರ ಮೇಲೆ. ಎಷ್ಟು ಸರಿ ನೀವು ಒಕ್ಕೂಟದಿಂದ ಬಂದಿದ್ದೀರಿ ಎಲ್ಲರ ಪರವಾಗಿ, ಎಷ್ಟು ಸರಿ ಮಾತಾಡಿ ನೀವು? ನಾನು ಕೂಡ ಈ ವರ್ತನೆಗೆ ನಾನು ಕೂಡ ವಿರೋಧ ಇದ್ದೀನಿ.